24 ವರ್ಷಕ್ಕೆ ಮರಣ ಹೊಂದಿದ ಖ್ಯಾತ ನಟಿ, ಚಿಕ್ಕ ವಯಸ್ಸಿನಗೆ ವಿದಾಯ ಹೇಳಿದ ಕಿರುತೆರೆಯ ನಟಿ. ಪೊಲೀಸ್ ತನಿಖೆಯಲ್ಲಿ ನಟಿ ಮನೆಯಲ್ಲಿ ಶವ ಪತ್ತೆ. ಇಪ್ಪತ್ನಾಲ್ಕು ವರ್ಷಕ್ಕೆ ಮರಣ ಹೊಂದಿದ ಖ್ಯಾತ ನಟಿ, ಚಿಕ್ಕ ವಯಸ್ಸಿಗೆ ವಿದಾಯ ಹೇಳಿದ ಕಿರುತೆರೆಯ ನಟಿ. ಪೊಲೀಸ್ ತನಿಖೆಯಲ್ಲಿ ನಟಿ ಮನೆಯಲ್ಲಿ ಶವ ಪತ್ತೆ. ನಟಿ ಪರಿಚಿತರಿಂದ ಪೊಲೀಸರಿಗೆ ಮಾಹಿತಿ. ನಟಿ ಸಾವಿಗೆ ಏನೆಂದು ಕಾರಣ ಇನ್ನೂ ಕೂಡ ತಿಳಿದು ಬಂದಿಲ್ಲ. ನಟಿಯ ಸಾವು ಅನುಮಾನಾಸ್ಪದವಾಗಿ ಈಡಾಗಿದೆ. ಹೀಗಾಗಿ ಆ ನಟಿ ಯಾರು? ನಟಿ ಸಾವಿಗೆ ಕಾರಣ ಏನು? ವಿಚಾರ ಇಷ್ಟೇ. ಚಿಕ್ಕ ವಯಸ್ಸಿನ ಸುಂದರಿ ನಟಿ ಇವಳು. 24 ವರ್ಷಕ್ಕೆ ವಿಶ್ವಖ್ಯಾತಿಯನ್ನ ಪಡೆದಿರುವಂತಹ ನಟಿ. ಯಾರೀ ಸುಂದರಿ? ಯಾಕಾಗಿ ಸಾವನ್ನಪ್ಪಿದ್ಲು? ಹಾಗೆ ಎಷ್ಟು ಚೆನ್ನಾಗಿ ಅಭಿನಯವನ್ನ ಮಾಡ್ತಾ ಇದ್ಲು ಅಂತಂದ್ರೆ ಯಾರಿಗೂ ಕೂಡ ಸರಿಸಾಟಿಯೇ ಇರಲಿಲ್ಲ. ಅಷ್ಟು ಚೆನ್ನಾಗಿ ಅವಳು ನಟನೆಯನ್ನ ಮಾಡ್ತಾ ಇದ್ಲು. ಅವಳನ್ನ ಹಿಂದಿಕ್ಸೋದಕ್ಕೆ ಕಲಾವಿದ್ರು, ಹಿರಿಯ ಕಲಾವಿದ್ರು ನೋಡ್ತಿದ್ರಂತೆ. ಆ ನಟಿ ಬೇರಾರೂ ಅಲ್ಲ, ಕಿಮ್ ಸೆ ರಾನ್, ದಕ್ಷಿಣ ಕೊರಿಯಾದ ಜನಪ್ರಿಯ ನಟಿ. ನಟಿಯ ಹಠಾತ್ ನಿಧನದಿಂದ ಅಭಿಮಾನಿಗಳಿಗೆ ಶಾಕ್. ಲಿವರೇಜ್, ಬ್ಲಡ್ ಹ್ಯಾಂಗರ್ 2 ಅನ್ನುವಂತಹ ಸಿನಿಮಾಗಳನ್ನು ಕೂಡ ಇವಳು ಮಾಡಿದ್ಲು. ಕಾರ್ಯಕ್ರಮಗಳ ಮೂಲಕ ಖ್ಯಾತಿಯನ್ನ ಕೂಡ ಹೊಂದಿದ್ಲು. ಈ ನಟಿಯ ಹೆಸರು ಕಿಮ್ ಸೆ ರಾನ್ ಅಂತ ಹೇಳಿ. ಎಷ್ಟು ಚೆನ್ನಾಗಿದ್ದಾಳೆ ನೋಡಿ. ಕೊರಿಯನ್ ಸಿನಿಮಾಗಳಲ್ಲಿ ಇವಳನ್ನ ಎಲ್ಲರೂ ಕೂಡ ನೋಡೇ ಇರ್ತೀರಾ. ಕೆ ಡ್ರಾಮಾಸ್ ಆಗಿರ್ಬೋದು, ಕೆ ಮೂವೀಸ್ ಆಗಿರ್ಬೋದು, ನೋಡಿದವರು ಈಕೆಯನ್ನ ನೋಡಿರ್ತೀರಾ. ಕಿಮ್ ಸೆ ರಾನ್ ಅಂತ. ಈಕೆ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾಳೆ. ಈಕೆ 24 ವರ್ಷ ಈಕೆಗೆ ವಯಸ್ಸಾಗಿರುತ್ತೆ. ಈಕೆಯ ಪರಿಚಿತರು ಆಕೆ ಸಾವನ್ನಪ್ಪಿದ್ದಾಳೆ ಎನ್ನುವಂತಹ ವಿಚಾರವನ್ನ ಪೊಲೀಸರಿಗೆ ತಿಳಿಸಿದ್ದಾರೆ. ಅಲ್ಲಿವರೆಗೂ ಕೂಡ ಈಕೆ ಸಾವನ್ನಪ್ಪಿದ್ದಾಳೆ ಎನ್ನುವಂತಹ ವಿಚಾರಗಳೇ ಜಗತ್ತಿಗೆ ಗೊತ್ತಿರಲಿಲ್ಲ. 24 ವರ್ಷಕ್ಕೆ ವಿಶ್ವಖ್ಯಾತಿಯನ್ನ ಪಡೆದಿದ್ಲು ಈ ಒಂದು ನಟಿ. ಈ ಒಂದು ನಟಿಯನ್ನ ನೀವು ಆಲ್ಮೋಸ್ಟ್ ಆಲ್ ಕೆ ಡ್ರಾಮಾಸ್ ಹಾಗೆ ಕೆ ಮೂವೀಸ್ ಅಂತ ಇರ್ತಾರಲ್ಲ, ಕೊರಿಯನ್ ಡ್ರಾಮಾಸ್, ಕೊರಿಯನ್ ಮೂವೀಸ್, ಅದರಲ್ಲಿ ನೋಡಿರ್ತೀರಾ. ಕಿಮ್ ಸೆ ರಾನ್ ಎನ್ನುವಂತಹ ಈಕೆಯ ಹೆಸರು ನೋಡಿ. ಕೆಲವೊಂದು ಸಲ ಏನಾಗ್ಬಿಡುತ್ತೆ ಅಂತಂದ್ರೆ ವಯಸ್ಸು ಜಾಸ್ತಿ ಆಗಿರಲ್ಲ, ಅದು ಏನಾಗುತ್ತೋ ಏನೋ, ಸಡನ್ ಆಗಿ ಸಾವನ್ನಪ್ಪಿಡ್ತಾರೆ. ಹಾಗೆ ಹಠಾತ್ ಮರಣವನ್ನ ಹೊಂದ್ತಾರೆ, ಅಥವಾ ಬೇಕು ಅಂತಲೇ ಸಾವನ್ನ ಹತ್ರ ತೆಗೆದುಕೊಂಡು ಬರ್ತಾರೆ, ಸಾಯ್ತಾರೆ, ಬೇಕು ಅಂತಾನೆ ಸಾಯ್ತಾರೆ. ಇದೆಲ್ಲ ನೋಡ್ತಾ ಇದ್ರೆ ಒಂಥರ ಮನಸ್ಸು ಕಲಕುತ್ತೆ. ಯಾಕಂದ್ರೆ ಈಕೆಗೆ 24 ವರ್ಷ ಮಾತ್ರ ವಯಸ್ಸಾಗಿತ್ತು. ವಿಶ್ವಖ್ಯಾತಿಯನ್ನ ಪಡೆದಿರುವಂತಹ ನಟಿ ಇವಳು. ಕಿಮ್ ಸೆ ರಾನ್ ಅಂತ ಹೇಳಿದ್ರೆ ಕೊರಿಯನ್ ಮೂವೀಸ್ ನೋಡೋರಿಗೆ ತುಂಬಾನೇ ಚಿರಪರಿಚಿತ ಈಕೆ ಸಾವನ್ನಪ್ಪಿದ್ದಾಳೆ. ಈಕೆ ವಿಚಾರವಾಗಿ ದಕ್ಷಿಣ ಕೊರಿಯಾದಲ್ಲಿ ನೀರವ ಮೌನ ಆವರಿಸಿದೆ. ಹಠಾತ್ ಮರಣದಿಂದ ಎಲ್ಲರೂ ಕೂಡ ಆಶ್ಚರ್ಯ, ಹೇಗೆ ಸತ್ತೋದ್ಲು ಇವಳು ಅನ್ನುವಂಥದ್ದನ್ನು ಕೂಡ ಎಲ್ಲರೂ ಕೂಡ ವಿಚಾರವನ್ನ ಮಾಡ್ತಾ ಇದ್ದಾರೆ.